ನಿನಗೆ ಕಚ್ಬೇಕು ನಿನಗೆ ಹೆಂಗ್ ಗೊತ್ತಾ ಏನೇ ನಿಂದು ಹೆಂಗಿದ್ಯಾ ನೋಡು ಇದು ಮಾವಿನಕಾಯಿ ಹೆಂಗೆ ಒಣಗಾಕೋರೆ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ನೋಡ್ಬೋದು ಇವಾಗ ಮಸ್ತ್ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು 9:30 ಆಗ್ತಾ ಬರ್ತಿದೆ. ಮತ್ತು ಇವಾಗ ನೋಡಿ ಇಲ್ಲಿ ಇದು ಕತೆ ಗೈಸ್, ಇಲ್ಲಿ ನೋಡಿ ಹಾಸಿಗೆ ಎಲ್ಲ ಹಂಗಂಗೆ ಬಿದ್ದಿದೆ ನೋಡ್ಬೋದು ನೀವು. ಇವಾಗ ಫಸ್ಟ್ ಕೆಲಸ ಏನಂದರೆ ಎದ್ದಿದ ತಕ್ಷಣ ನಮ್ಮ ಹಾಸಿಗೆನ ನೀಟಾಗಿ ಇಕ್ಕಿ ಅದಾದಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ. ಓಕೆ, ಲೆಟ್ಸ್ ಗೋ. ಈಗ ನೋಡ್ಬೋದು ಇವಾಗ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ನೋಡ್ಬೋದು ನೀವಲ್ಲಿ ನೋಡಿ. ಈ ಥರ ಇತ್ತು, ಇವಾಗ ನೋಡಿ ಎಷ್ಟು ನೀಟಾಗಿ ಆಗಿದೆ. ಇವಾಗ ಕೆಳಗೆ ಹೋಗೋಣ ಬನ್ನಿ, ಏನು ಮಾಡ್ತಾವ್ರು ನೋಡೋಣ ನಮ್ಮ ತಂಗಿ. ಓಕೆ, ಇವಾಗ ನಾವು ತಿಂಡಿ ಏನು ಮಾಡೋಣ ನೋಡೋಣ ಬನ್ನಿ ಗೈಸ್. ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ನೋಡಿ. ದೋಸೆ ಮಾಡ್ತಾವ್ರೆ ಬಿಸಿ ಬಿಸಿದು. ಅದಕ್ಕೆ ನೆಂಚ್ಕೊಳಕ್ಕೆ ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಇಷ್ಟೇ ಎಷ್ಟೈತೆ ನೋಡಿ, ಇಬ್ರಿಗೆ ಮಾಡೋರೆ. ಟಿವಿ ಆಫ್ ಮಾಡಿ. ಏನು ನಿಂದು ತಗ ಎಲ್ಲ ಐತಾ ಯಾರಿಗೆ? ಏನೇ ನಿಂದು ಹೆಂಗಿದ್ಯಾ ನೋಡು, ಹೆಂಗಿದ್ಯಾ ಇವಳಿಗೆ ಗಾಯಿಸಿಲ್ಲ. ಹಿಂಗೆ ಕೊಡ್ಬೇಕು, ಹಿಂಗೆ 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 ದವ ಬಿದ್ಲು. ಟಿಂಕಿ ನಿಕ್ಕಿ ನಿಕ್ಕಿ ಟಿಂಕಿ ನಿಕ್ಕಿ ತಗ ತಗ ಹೋಗಿಲೇ. ಇಲ್ಲ 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 ಗಾಯ್ಸ್, ಬಾಲಲ್ಲಿ ಹೊಡೆಯಕ್ಕೆ ಬರ್ತಾವಳೆ. ಹುಡುಗಿ ಚಸ್ತೀನಿ. ಕೊಡೆ ಬಾಲು, ಬಾಲ್ ಕೊಡೆ ಕೊಡೆ. ಬಿತ್ತು ಬಿತ್ತು ದಬ್ಬಳ ದಬ್ಬಳ. ಇಲ್ಲ ಹೆಂಗ್ ಮಾಡೋಳೆ, ನಿಂಗೇನು ಅನ್ಸಲ್ವಾ? ನಾಯಿ ಮರಿ ನೋಡಿ, ಹಂಗೆ ಹಂಗೆ ಇರೋದು ನೀನು. ನೋಡ್ತಿದ್ಯಾ ಹೆಂಗಿದ್ಯಾ ನೋಡಿಲ್ಲಿ. ಇಲ್ಲ, ಅದು ಬೋರ್ ಆಗ್ಬಿಟ್ಟೈತೆ ನಮಗೆ. ನಮ್ಮ ಆಡಿ ನಾನು ಬೇರೆ ಆಡಬೇಕು. ಬೇರೆ ಗೊತ್ತಿಲ್ಲ ಗೈಸ್. ಏನಾದರೂ ನಿಮಗೆ ಒಳ್ಳೊಳ್ಳೆ ಗೇಮ್ಸ್ ಯಾವುದಾದ್ರೂ ಗೊತ್ತಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸಿ, ನಾವು ಆಡೋಕ್ಕೆ ಟ್ರೈ ಮಾಡ್ತೀವಿ. ಅವೇನೇ ನೋಡಿ, ಇಲ್ಲೇನೋ ಅದು ಮಾಡ್ತಾವೆ. ಈ ಎಲ್ಲೋ ಡಟ್ಟಿ ಫೆಲ್ಲೋ, ಎಲ್ಲೋ ಡಟ್ಟಿ ಫೆಲ್ಲೋ ಪ್ರಾರ್ಥನಾ. ಟಿಕಿಟಿ ಬ್ಲ್ಯಾಕ್ ಆಗಲ್ಲ. ಏನು ತಗೋ ಬಾ ಮೇಲೋಗನ್. ಅಡ್ಗೆ ಡುಮ್ ಡುಮ್ ಟ್ಯಾಣಾವ್ ಟಿ ಟ್ಯಾಣಾವ್. ಯಪ್ಪ ಬಿಸಿಲು, ಫುಲ್ ಬಿಸಿಲು ಇನ್ನು. ಬಟ್ ಗಾಳಿ ಐತೆ, ಇಲ್ಲಿ ನೆಳ್ಳೈತೆ. ಇಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಇಲ್ಲೋಡಿ, ಇದು ಮಾವಿನಕಾಯಿ ಹೆಂಗೆ ಒಣಗಾಕೋರೆ. ಈಗ ನಾವು ಭಾನುವಾರ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ನಮ್ಮ ಮನೆ ದೇವರಲ್ಲಿ ಪೂಜೆ ಮಾಡಿಸ್ಬೇಕು. ಅದಕ್ಕೇನೆ ನಾವು ಎದ್ರುಕಂಬಿಟ್ಲು. ಪಾತು ಈಚೆ ಬಾಗು. ಯಾರ್ಗೆ ಹೇಳ್ತೀಯಾ? ಗಬ್ಬುಡ್ಗಿ ಅವಳು. ಹೇಳಿ 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 ಅವನಿಗೆ ಕೊಟ್ರೆ ಹೆಂಗಿದ್ಯಾ ನೋಡಿ ನೀನು. ಫಸ್ಟು ಸ್ನಾನ ಮಾಡಲ್ಲ ಏನಿಲ್ಲ, ನನಗೆ ಹೇಳ್ತಾಳೆ.
ಕಚ್ಬೇಕದು. ನಾನು ಬರಲ್ಲ ಏಯ್ ಹೋಗಿ ಆ ಕಡೆ. ನಿನಗೆ ಕಚ್ಬೇಕು. ನಿನಗೆ ಹೆಂಗ್ ಗೊತ್ತಾ, ಕರೆಕ್ಟು ಎಲ್ಲಾದ್ರೂ ಇಲ್ಲೇ ಕಚ್ಬೇಕು, ಪಚ್ಚನಂಗೆ ಕಚ್ಚನಂಗೆ. ಅವಾಗ ನನಗೆ ಖುಷಿ. ಓಹೋ ಥ್ಯಾಂಕ್ ಯು. ನಮಗೆ ನೀರು ಜಾಗ ಬಿಡಲ್ಲ. ಏನು ಗೊತ್ತಾ ಗಾಯ್ಸ್, ಇವಾಗ ನಾನು ಅವಳಿಗೆ ನೀರು ತಂದ್ಕೊಟ್ರೆ ನಾನು ಕಂಪ್ಯೂಟರ್ ಆಡಕ್ಕೆ ಬಿಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೇನೆ ಟಕ್ಕನಾಗಿ ನೀರು ತಂದ್ಕೊಟ್ಬಿಟ್ಲು. ಇವಾಗ ಬಿಡಲ್ಲ ನಾನು. ಏನಕ್ಕೆ ಹೇಳಿ, ಆಲ್ರೆಡಿ ಫೋನ್ ನೋಡೋಳೆ, ಟಿ ವಿ ನೋಡೋಳೆ. ಅಲ್ಲಿ ಇವಾಗ ನಮ್ಮಮ್ಮ ಬೈತಲ್ಲ, ಅಲ್ಲಿ ನಮ್ಮ ಅಜ್ಜಿ ಬೈದ್ರಲ್ಲ, ಅದಕ್ಕೆ ಇಲ್ಲಿ ಬಂದು ಕಂಪ್ಯೂಟರ್ ನೋಡೋಕೆ ಬಂದವಳೆ. ಈಗ ನಿಮಗೆ ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ, ನಿಮ್ಮ ಮನೇಲಿ ಯಾರಾದರೂ ಇವಳ ಇರ್ತಾರಲ್ಲ ಅಂಥವ್ರಿಗೆ ನೀವೇನಾದರೂ ಕೊಡ್ತೀನಿ ಅಂತ ಸುಮ್ಮನೆ ಒಂದು ಚಮಕ್ ಕೊಡಿ, ನಿಮ್ಮ ಕೆಲಸ ಮಾಡಿಸ್ಕೊಂಬಿಡಿ. ಕೆಲಸ ಆದಮೇಲೆ ಅವ್ರಿಗೇನು ಕೊಡಬೇಡಿ. ಏನಂತೀರಾ? ಫೋನ್ ಎಷ್ಟು ಹೀಟ್ ಬಂದಿದೆ ಅಂದರೆ ಕೈ ಮುಟ್ಟಕ್ಕಾಗ್ತಿಲ್ಲ, ಅಷ್ಟೊಂದು ಫೋನ್ ನೋಡ್ತಾನೆ ಇವನು ಗೊತ್ತಾ. ಬೆಳಗ್ಗೆ ತಕ್ಕೊಂಡು ಮಧ್ಯಾಹ್ನ 2 ಗಂಟೆಲಿ ಬಿಡೋದು ಇವನು. ಮತ್ತು ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾಳಿಕೆ ಮಸ್ತು ಒಳ್ಳೆ ಹೇರ್ ಕಟ್ಟು ಮತ್ತು ಸ್ವಲ್ಪ ಬಿಯರ್ಡ್ ಸ್ಟೈಲ್ನ ಚೇಂಜ್ ಮಾಡೋಣ ಅಂತ. ನೋಡ್ಬೋದು ನೀವು ನಾನು ಇವಾಗ ಹೆಂಗಿದ್ದೀನಿ ಅಂತ. ಏನಕ್ಕೆ ಅಂದರೆ ದ ರೀಸನ್ ಬಂದು ಇವಾಗ ನಾನು ಜಾಬ್ಗೆ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೇ ಇವಾಗ ಇಂಟರ್ವ್ಯೂಸ್ ಎಲ್ಲ ಶೆಡ್ಯೂಲ್ ಆಗ್ಬೋದು ಇಷ್ಟರಲ್ಲೇ. ಅದು ಹಿಂಗೆಲ್ಲ ಹೋದರೆ ನನಗೆ ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಮತ್ತು ಗೈಸ್, ನಾವು ವೀಕೆಂಡ್ಸಲ್ಲಿ ನಾವು ಅಲ್ಲಿ ಇಲ್ಲಿ ಟ್ರಕ್ಕಿಂಗ್ನ ಪ್ಲ್ಯಾನ್ ಮಾಡ್ತಿದ್ವಲ್ಲ, ಲೈಕ್ ಹೋಗ್ತಿದ್ವಲ್ಲ, ಅದನ್ನು ನಾನು ಇವಾಗ ದೊಡ್ಡದಾಗೇ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೈಕ್ ತುಂಬಾ ಲಾಂಗ್ ಟ್ರಕ್ಕಿಂಗು. ಸೊ ಇನ್ನೂ ಒಳ್ಳೊಳ್ಳೆ ಲೊಕೇಶನ್ಸ್ಗಳ್ಗೆ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಿಡನ್ ಪ್ಲೇಸಸ್ಸು ನಮ್ಮ ಕರ್ನಾಟಕ ಅಥವಾ ನಮ್ಮ ತುಮಕೂರಲ್ಲೇ ಇನ್ನೂ ನಾನು ಕವರ್ ಮಾಡೋದು ಸಾಕಷ್ಟಿದೆ. ಸೊ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ನಾನು ಕವರ್ ಮಾಡ್ತೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು. ಮತ್ತು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಗ್ತಿದೆ ಅಪ್ಪ ಅಂದರೆ, ಇವಾಗ ಇಂಡೋರಲ್ಲಿ ವ್ಲಾಗ್ ಮಾಡಬೇಕಾದ್ರೆ ನನಗೆ ಈ ಆಡಿಯೋ ಮ್ಯಾನೇಜಬಲ್ ಆಗುತ್ತೆ ಫೋನಿಂದ ಈ ಥರ ಮಾತಾಡೋದು. ಬಟ್ ನಾನು ಔಟ್ಸೈಡಲ್ಲಿ ವ್ಲಾಗ್ ಮಾಡೋಕ್ಕೆ ಹೋದಾಗ ನನಗೆ ಆಡಿಯೋ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ನೀವು ನೋಡ್ಬೋದು ಹೋದ ವೀಡಿಯೋದಲ್ಲೂ ಆಡಿಯೋ ಎಷ್ಟು ಕಟ್ಟಾಗಿದೆ ವಾಯ್ಸಸ್ ಎಲ್ಲ ಅಂತ. ಆರೆ ಟಿ ವಿ ಹಾಂ, ನಿಂಗೆ ಇನ್ನೇನು ಬರೋದೇನೆ. ಏನೋ ತಿಂತಿದ್ಯಾ? ಚಿಂಗಮ್ಮು. ನನಗೆ ಇದ್ಯಾರು ಆಡಿರೋದು? ಹಾಂ, ಎತ್ತಿಕ್ಕೆ ಇವಾಗ ಅದನ್ನ ಎತ್ತಿಕ್ಕೆ ಕರೆಕ್ಟಾಗಿದೆಯಾ? ನೋಡಿ ಸ್ಟೈಲು ಈ ಟಿ ವಿ, ಈ ಶಿಂಚಾನು. ಗಾಯ್ಸ್, ಸುಮ್ಮನೆ ಹಂಗೆ ಮೇಲಕ್ಕೆ ಬಂದೆ, ನೋಡಿ ಎಷ್ಟು ತಣ್ಣಗಿದೆ ಅಂತ. ಯಪ್ಪ ಹೆವಿ ಸೆಕೆ ಆಗ್ತಿದೆ ಗಾಯ್ಸ್, ಮನೇಲಂತೂ ಇರೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿ ಮಾತ್ರ ವ್ಯೂ ಎಷ್ಟು ಚೆನ್ನಾಗಿದೆ, ನೀವು ನೋಡ್ಬೋದು. ಒಂದು ನಕ್ಷತ್ರನೂ ಕಾಣಿಸ್ತಿಲ್ಲ, ಏನಕ್ಕಂತ ಗೊತ್ತಿಲ್ಲ ನೋಡಿ. ಬಟ್ ಈ ವ್ಯೂ ನೋಡಿ. ಓಕೆ ಗಾಯ್ಸ್, ಫೈನಲಿ ಮಸ್ತು ಊಟ ಎಲ್ಲ ಆಯಿತು. ಮಾತ್ರ ಮಾವಿನಕಾಯಿ ಮಾತ್ರ ಸಕ್ಕದಾಗಿತ್ತು. ಆ ಮಾವಿನಕಾಯಿ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ನಾವು ಅವ್ರ ಫ್ರೆಂಡ್ ಯಾರೋ ಕೊಟ್ಟಿದ್ದು, ಚೆನ್ನಾಗಿತ್ತು ಮಾತ್ರ. ಮತ್ತು ಈ ವಿಡಿಯೋ ಮತ್ತು ಇವಾಗ ನಾನು ಎಡಿಟಿಂಗ್ನ ಮಾಡಬೇಕು ಇವೆಲ್ಲ ಕ್ಲಿಪ್ಸ್ನ ತೊಗೊಂಡು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.